ಸಂಕಷ್ಟಹರ ಚತುರ್ಥಿ ಅಂತ ಬಂದಾಗ ನಮ್ಮ ಭೂಮಿ ಮತ್ತು ಚಂದ್ರ ಇವರ ನಡುವಿನ ಒಂದು ಅಲೈನ್ಮೆಂಟ್ ಹೇಗಿರುತ್ತೆ ಅಂತಂದರೆ, ನಿಮ್ಮ ಭಾವನೆಗಳಿಗೆ, ಆಮೇಲೆ ನಿಮ್ಮ ಇಮೋಷನ್ಸ್, ನಿಮ್ಮ ಹಾರ್ಮೋನ್ಸ್ ಹಾಗೂ ನಿಮ್ಮ ದೇಹದಲ್ಲಿನ ಈ ಮನೋಮಯ ಕೋಶ ಮತ್ತು ಅನ್ನಮಯ ಕೋಶದಲ್ಲಿನ ಸಂಬಂಧ, ಇದನ್ನು ನಾವು ಸರಿಪಡಿಸ್ಕೊಳ್ಳೋದಕ್ಕೆ ತುಂಬ ಅದ್ಭುತವಾದಂಥ ದಿನ. ಇಲ್ಲಿ ಚಂದ್ರ ಅಂತ ಬಂದಾಗ ನಮ್ಮ ಇಮೋಷನ್ಸ್ಗಳಿಗೆ ಡೈರೆಕ್ಟ್ಲಿ ಕನೆಕ್ಟೆಡ್. ನಿಮ್ಮ ದೇಹದಲ್ಲಿನ ನೀರಿನ ರೀತಿಯ ಎಲ್ಲ ಪದಾರ್ಥಗಳಿಗೆ ತುಂಬ ಡೈರೆಕ್ಟ್ಲಿ ಕನೆಕ್ಟೆಡ್. ಚಂದ್ರ ಮತ್ತು ನಮ್ಮ ಭಾವನೆಗಳು, ಚಂದ್ರ ಹಾಗೂ ಮತ್ತು ಹಾರ್ಮೋನ್ಸ್ಗಳು, ಚಂದ್ರ ಮತ್ತು ನಮ್ಮ ರಸಧಾತು ಡೈರೆಕ್ಟ್ಲಿ ಕನೆಕ್ಟೆಡ್. ಯಾವಾಗ ನಿಮ್ಮ ಭಾವನೆಗಳಲ್ಲಿ ಏರಿಳಿತ ಆಗ್ತಾ ಇದೆ ಅಥವಾ ಯಾವಾಗ ನಿಮ್ಮ ಹಾರ್ಮೋನ್ಸ್ಗಳಲ್ಲಿ ಏರಿಳಿತ ಆಗ್ತಾ ಇದೆ, ಯಾವಾಗ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಮನಸ್ಸಲ್ಲಿ ಗೊಂದಲವನ್ನು ಹೆಚ್ಚು ಮಾಡ್ತಾ ಇದೆ, ಅಂಥ ಎಲ್ಲ ಪರಿಸ್ಥಿತಿಯಲ್ಲಿ ಈ ಒಂದು ಸಂಕಷ್ಟಹರ ಚತುರ್ಥಿ ಅನ್ನೋದು ಕೂಡ ಒಂದು ಇಂಪಾರ್ಟೆಂಟ್ ದಿನ ಅಂತ ನಾವು ಹೇಳ್ಬೋದು. ಇವತ್ತಿನ ದಿನಕ್ಕೆ ಹೆಂಗೆ ಶಕ್ತಿ ಇದೆ ಅಂತಂದರೆ, ಇಟ್ ಕ್ಯಾನ್ ಮೇಕ್ ಯು ಆರ್ ಇಟ್ ಕ್ಯಾನ್ ಬ್ರೇಕ್ ಯು ಅಂತ. ಅಂದರೆ ಇವತ್ತಿನ ದಿನ ನೀವು ಜಪ, ಉಪವಾಸ ಅಥವಾ ಪೂಜೆ, ಒಳ್ಳೆಯ ಸಂಕಲ್ಪಗಳು ಈ ಥರದಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡಾಗ ಅದು ನಿಜಕ್ಕೂ ಸಂಕಷ್ಟಹರ ದಿನ ಆಗುತ್ತೆ. ಬಟ್ ಅಷ್ಟೇ ಅಲ್ಲ, ಇವತ್ತಿನ ದಿನ ನೀವು ಮೈಂಡಲ್ಲಿ ಏನು ಸಂಕಲ್ಪ ತಗೋತೀರ ಅದು ಆಗತ್ತೆ ಅಂತ. ಹಾಗಾಗಿ ಈ ಸಂಕಷ್ಟಹರ ಚತುರ್ಥಿಯ ಒಂದು ಆಚರಣೆ ಅಂತ ತಂದಿದ್ದು ಯಾಕೆ ಅಂತಂದರೆ, ಒಳ್ಳೆಯ ಸಂಕಲ್ಪವನ್ನೇ ಮಾಡ್ಕೊಳ್ಳಿ, ಪೂಜೆ, ಮನೇಲಿ ಒಳ್ಳೆಯ ಒಂದು ವಾತಾವರಣ, ಪಾಸಿಟಿವಿಟಿ ಇರಲಿ. ಬಿಕಾಸ್ ಇವತ್ತು ನೀವೇನು ಅನ್ಕೋತೀರ ಅದು ನಿಮ್ಮ ಮೈಂಡಲ್ಲಿ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅಚ್ಚಾಗಿ ಉಳಿಯತ್ತೆ. ಇವತ್ತಿನ ಒಂದು ಅಲೈನ್ಮೆಂಟ್ ಆಗಿರುತ್ತೆ. ಪ್ರತಿ ತಿಂಗಳ ಬರುತ್ತೆ ಇದು ಅಲ್ವಾ. ಪ್ರತಿ ತಿಂಗಳು ಈ ಒಂದು ಸಮಯದಲ್ಲಿ, ಅಲ್ಲಿ ಹುಣ್ಣಿಮೆಯ ನಂತರದ, ಹುಣ್ಣಿಮೆ ಅಂದ್ರೇ ತುಂಬ ವೆರಿ ಸ್ಟ್ರಾಂಗ್ ಒಂದು ಇಂಪ್ರೆಷನ್ ನಿಮ್ಮ ಇಮೋಷನ್ಸ್ಗಳಿಗೆ. ಅದರ ನಂತರ 4ನೇ ದಿನ ಬರುವಂಥ ಈ ಚತುರ್ಥಿ ಏನಿದೆ, ಇದನ್ನ ಸಂಕಷ್ಟಹರ ಚತುರ್ಥಿ ಅಂತ ಆಚರಣೆ ಮಾಡುವಂಥದ್ದು. ಈ ಸಂಕಷ್ಟಹರ ಚತುರ್ಥಿಯ ಹಿಂದಿನ ವೈಜ್ಞಾನಿಕ ಕಾರಣ ಏನಂತಂದರೆ, ಇವತ್ತು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ರೀರೈಟ್ ಮಾಡೋದಕ್ಕೆ ಬೆಸ್ಟ್ ಡೇ. ಅಂದರೆ ಈಗ ಕೆಲವೊಂದಿಷ್ಟೆಲ್ಲ ನಮ್ಮ ತಲೆಯಲ್ಲಿ ಕೂತ್ಬಿಟ್ಟಿರತ್ತೆ. ನಾನು ಅನ್ಲಕ್ಕಿ, ನಾನು ಸರಿ ಹೋಗಲ್ಲ, ಅಥವಾ ನನಗೆ ಹಿಂಗೆ ಆಗೋದಿಲ್ಲ, ಏನೇನೋ ಒಂದಿಷ್ಟು ನಿಮ್ಮ ತಲೆಯಲ್ಲಿ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಕೂತ್ಬಿಟ್ಟಿರತ್ತೆ. ಹಾಗೆ ಕೂತಿರೋದನ್ನು ಮತ್ತೆ ರೀರೈಟ್ ಮಾಡೋದಕ್ಕೆ, ಅದನ್ನು ತೆಗೆದು ಅಳಿಸಿ ಹೊಸ್ತು ಬರೆಯೋದಕ್ಕೆ ಇದು ಬೆಸ್ಟ್ ಡೇ ಅಂತ. ಹಾಗಾಗಿಯೇ ಇವತ್ತಿನ ದಿನವನ್ನು ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ರೀತಿಯ ಆಚರಣೆ, ನಿಮ್ಮ ಊರಲ್ಲಿ ನಿಮ್ಮ ಸಂಪ್ರದಾಯ ಅಥವಾ ನಿಮ್ಮ ಪಂಗಡಕ್ಕೆ ಅನುಗುಣವಾಗಿ ಬೇರೆ ಬೇರೆ ರೀತಿ ಸಂಪ್ರದಾಯ ಇರುತ್ತೆ. ಬಟ್ ಎಲ್ಲ ಸಂಪ್ರದಾಯ ಲಾಸ್ಟಲ್ಲಿ ಬಂದು ನಿಲ್ಲೋದೇನೋ, ಇವತ್ತಿನ ದಿನ ನೀನು ದೇವ್ರ ಹತ್ರ ಕೇಳ್ಕೊಂಡ್ರೆ ಎಲ್ಲ ಹೋಗಿಬಿಡತ್ತೆ. ಇವತ್ತಿನ ದಿನ ನೀನು ಗಣೇಶನ ಗುಡಿಗೆ ಹೋಗಿ ಒಂದು ಹಣ್ಣು ಕಾಯಿ ಮಾಡಿಸ್ಕೊಂಡು ಬಂದರೆ ಎಲ್ಲ ಕಷ್ಟಗಳು ನಿವಾರಣೆ ಆಗುತ್ತೆ. ಇವತ್ತಿನ ದಿನ ಗಣಹೋಮ ಮಾಡಿಸಿದ್ರೆ ಹಿಂಗಾಗತ್ತೆ. ಒಟ್ಟಿನಲ್ಲಿ ಇವತ್ತಿನ ದಿನ ನೀವು ಅಂದ್ಕೊಂಡ್ರೆ ಹಿಂಗಾಗತ್ತೆ, ಎಲ್ಲ ಹೋಗಿಬಿಡತ್ತೆ, ನಾನು ಇಷ್ಟು ಕಷ್ಟದಲ್ಲಿ ಇದ್ದೀನಿ, ಬಟ್ ಈ ಕಷ್ಟ ಸರಿ ಹೋಗುತ್ತೆ ಅಂತ ಅಂದ್ಕೊಂಡ್ರೆ ಅದು ಆಗತ್ತೆ ಅಂತಲೇ ಹೇಳ್ತಾ ಇರೋದು ಅಲ್ವಾ. ಯಾವುದೇ ಸಂಪ್ರದಾಯ ನೋಡಿ ನೀವು, ನಿಮ್ಮ ಊರುಗಳಲ್ಲಿ, ನಿಮ್ಮ ಪಂಗಡಗಳಲ್ಲಿ ಏನೇ ನಂಬಿಕೆ ಇರಲಿ, ಎಲ್ಲದೂ ಲಾಸ್ಟಲ್ಲಿ ಬಂದು ನಿಲ್ಲೋದು ಇದಕ್ಕೇನೆ. ಇವತ್ತಿನ ದಿನ ನೀವು ಏನು ಸಂಕಲ್ಪ ಮಾಡಿಕೊಂಡ್ರು, ಇವತ್ತಿನ ದಿನ ಗಣಪತಿಗೆ ನೀವು ಪೂಜೆಯನ್ನು ಸಲ್ಲಿಸಿದರೆ ಅಥವಾ ಒಂದು ಆಚರಣೆಯನ್ನು ನೀವು ಮಾಡಿದರೆ ಅದು ಈಡೇರುತ್ತೆ, ನಿಮ್ಮೆಲ್ಲ ಕಷ್ಟಗಳನ್ನು ಕಡಿಯುತ್ತೆ ಅಂತ. ಬಿಕಾಸ್ ಇಲ್ಲಿ ಯಾವಾಗಲೂ ಯದ್ಭಾವಂ ತದ್ಭವತಿ ಅಂತ, ನಿಮ್ಮ ಮನಸ್ಸಲ್ಲೇ ಇರೋದು ಎಲ್ಲ ಆಟ. ನೀವು ಆಗತ್ತೆ ಅಂತ ಅಂದ್ಕೊಂಡ್ರೆ ಆಗತ್ತೆ, ಆಗಲ್ಲ ಅಂದ್ಕೊಂಡ್ರೆ ಆಗಲ್ಲ. ಹಾಗಾಗಿ ಇವತ್ತಿನ ದಿನ ಈ ಆಚರಣೆ ಇಟ್ಟಿದ್ದು ಯಾಕೆ ಅಂತಂದರೆ, ನಿಮ್ಮ ಮೈಂಡಲ್ಲಿ ಇವತ್ತು ಎಲ್ಲ ಹಿರಿಯರು ಹೇಳ್ತಾರೆ ಅಂತನೋ ಅಥವಾ ಇನ್ಯಾವುದೋ ಕಾರಣಕ್ಕೋ ನೀವು ಇವತ್ತು ಆಗತ್ತೆ 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 ಅಂತ ಅಂದ್ಕೊಂಡು, ಅಥವಾ ನಾನು ಅಲ್ಲಿ ಹೋಗಿದ್ದೆ, ಅದು ತುಂಬ ಸ್ಟ್ರಾಂಗ್ ಪ್ಲೇಸ್ ಅಂತೆ, ಆ ದೇವಸ್ಥಾನಕ್ಕೆ ಹೋಗಿ ಹಣ್ಕಾಯಿ ಮಾಡಿಸ್ಕೊಂಡು ಬಂದೆ, ಇನ್ನು ನನಗೆಲ್ಲ ಒಳ್ಳೆಯದಾಗತ್ತೆ ಅಂತ ನಿಮ್ಮ ಮೈಂಡಿಗೆ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಆಯಿತು ಅಂತಂದರೆ, ಆಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನೇ ಜನ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹೇಳಿದ್ನಲ್ಲ ನಾನು ಮೊನ್ನೆ, ಸಬ್ಕಾನ್ಷಿಯಸ್ ಮೈಂಡಿಗೆ ಅದೊಂದು
ಆಟೋಮೇಟೆಡ್ ರಿಪಿಟೇಷನ್ ಆಗೋ ಒಂದು ಶಕ್ತಿ ಅದಕ್ಕಿದೆ. ನೀವು ಯಾವಾಗ ನೆಗೆಟಿವಿಟಿಲಿ ಇರ್ತೀರ ಅದು ಕೂಡ ಅಲ್ಲೇ ಆಟೋಮೇಟೆಡ್ ಆಗಿ ತಿರುಗ್ತಾ ಇರುತ್ತೆ. ಹೀಗೆ ಹೇಳಿದಾಗ ನೆನಪಾಯಿತು, ಸಾಮಾನ್ಯವಾಗಿ ನಮ್ಮಲ್ಲಿ ಈ ಹುಚ್ಚು ಅಥವಾ ತಲೆ ಸರಿ ಇಲ್ಲದೆ ಇದ್ದವರಿಗೆ ಹೀಗೆ ಒಂದು ತೋರಿಸುವಂಥ ಒಂದು ಸಿಗ್ನಲ್ ಇದೆ. ಸಾಮಾನ್ಯವಾಗಿ ಇದೆ ಅಲ್ವಾ ನಿಮ್ಮ ಕಡೆನೂ? ಹಿಂಗೆ ಅಂತಾರಲ್ಲ, ಹಿಂಗಂದ್ರೆ ಏನು ಹೇಳಿ? ಸ್ವಲ್ಪ ತಲೆ ಸರಿ ಇಲ್ಲ, ಸ್ವಲ್ಪ ಹೀಗೆ ಅಂದರೆ ಏನಂತ ಯೋಚನೆ ಮಾಡಿದ್ದೀರಾ? ಯಾಕೆ ಹೀಗೇನೆ ತೋರಿಸ್ತಾರೆ? ಎಷ್ಟೊಂದು ರೀತಿ ತೋರಿಸ್ಬೋದಿತ್ತು. ಹುಚ್ಚನ್ನು ಹೀಗೆ ಯಾಕೆ ತೋರಿಸ್ತಾರೆ ಅಂದರೆ, ಯಾವುದೋ ಒಂದು ನೆಗೆಟಿವಿಟಿ, ಯಾವುದೋ ಒಂದು ಬೇಡದಿದ್ದಂತಹ ಥಾಟ್, ಲೂಸ್ ಅಂತ ಹೇಳ್ತಿದ್ದಾರೆ, ಆ ಒಂದು ಥಾಟ್ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಆಟೋಮೇಟೆಡ್ ಆಗಿದೆ, ಆಟೋಮೇಟೆಡ್ ಫೇಸಿಗೆ ಹೋಗಿದೆ. ಹೀಗೆ ಅಂತಂದರೆ ಏನಂತಂದರೆ ರಿಪಿಟೇಷನ್ಸ್ ಆಫ್ ವಾಟ್? ಒಂದು ನೆಗೆಟಿವ್ ಥಾಟ್, ಒಂದು ನೆಗೆಟಿವಿಟಿ ಅಥವಾ ಅನ್ವಾಂಟೆಡ್ ಥಿಂಗ್ಸ್, ಅಥವಾ ನಿಮ್ಮ ಗ್ರೋತಿಗೆ, ನಿಮ್ಮ ಬೆಳವಣಿಗೆಗೆ, ನಿಮ್ಮ ಆರೋಗ್ಯಕ್ಕೆ ಅಥವಾ ನಿಮ್ಮ ಕುಟುಂಬದ ಸ್ವಾಸ್ಥ್ಯಕ್ಕೆ, ಸಮಾಧಾನ, ನೆಮ್ಮದಿಗೆ ವಿರುದ್ಧವಾದ ಒಂದು ಥಾಟ್ ರಿಪೀಟೆಡ್ ಆಗಿ ಬರ್ತಿದೆ ತಲೆಯಲ್ಲಿ. ಅದು ಹೀಗೆ ಅಂತ ಅನ್ನೋದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಆಟೋಮೇಟೆಡ್ ಫೇಸಿಗೆ ಹೋಗಿದೆ, ಸಮ್ ನೆಗೆಟಿವಿಟಿ ಅಂತ. ಗೊತ್ತಾಯ್ತಾ? ಸೊ ಆವಾಗ ನೋಡಿ ಅವ್ರಿಗೆ ಏನಂತಾರೆ, ಸೊ ತಲೆ ಸರಿ ಇಲ್ಲ ಅಂದಾಗ ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ಅನ್ನೋದು ಲಾಸ್ಟ್ ಆಪ್ಷನ್ನು ಅಲ್ವಾ? ಸಾಮಾನ್ಯವಾಗಿ ಜನ ಆ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಈ ಜಪ ಮಾಡಿಸಿ, ಈ ತಾಯ್ತ ಕಟ್ಟಿಸಿ, ಇನ್ನೊಂದು ಈ ದಾರ ಕಟ್ಸ್ಕೊಳ್ಳಿ, ಇನ್ನೊಂದು ಏನೇನೇನೇನೋ, ಇದೆಲ್ಲ ಯಾಕೆ ಬಂದಿದ್ದಂತಂದರೆ, ಹೇಗಾದರೂ ಮಾಡಿ ಅವರ ಸಬ್ಕಾನ್ಷಿಯಸ್ ಮೈಂಡನ್ನು ರೀರೈಟ್ ಮಾಡಬೇಕು. ಯಾವುದು ಆ ಒಂದು ನೆಗೆಟಿವಿಟಿ, ಆ ಒಂದು ಅಜ್ಞಾನ ಅಥವಾ ಆ ಒಂದು ಇರ್ರಿಲೆವೆಂಟ್ ಥಿಂಗ್ ಅನ್ನೋದಲ್ಲಿ ಆಟೋಮೇಟೆಡ್ ಫೇಸಿಗೆ ಹೋಗಿದೆ, ಅದನ್ನು ಪುನಃ ಚೇಂಜ್ ಮಾಡಿ ಆ ಜಾಗದಲ್ಲಿ ಬೇರೆ ಥಾಟನ್ನು ಇಡಬೇಕು, ಬೇರೆ ಒಂದು ಪಾಸಿಟಿವಿಟಿಯನ್ನು, ಬೇರೆ ಒಂದು ಸಂಕಲ್ಪವನ್ನು, ಬೇರೆ ಒಂದು ಧನಾತ್ಮಕ ವಿಚಾರವನ್ನು ಆ ಆಟೋಮೇಟೆಡ್ ಫೇಸಿಗೆ ರಿಪ್ಲೇಸ್ ಮಾಡಬೇಕು ಅಂತ ಅದೆಲ್ಲ ಬರೋದು. ಅಥವಾ ಡಾಕ್ಟ್ರ್ ಹತ್ರ ಹೋದಾಗ ಅಂತಲೂ ಅಲ್ಲಿ ಏನು ಮಾಡ್ತಾರೆ, ನಿಮ್ಮ ಕಾನ್ಷಿಯಸ್ ಮೈಂಡನ್ನು ಉಪಯೋಗಿಸ್ಕೊಂಡು ಸಬ್ಕಾನ್ಷಿಯಸ್ ಮೈಂಡನ್ನು ರೀರೈಟ್ ಮಾಡೋದಕ್ಕೆ ಕೌನ್ಸಿಲಿಂಗ್ ಮಾಡೋವಂಥದ್ದು. ಯಾವುದೋ ಒಂದು ನಿಮಗೆ ಅರಿವಿಲ್ಲದೆ ಒಂದಿಷ್ಟು ಹೋಗಿಬಿಟ್ಟಿರತ್ತೆ ಆಟೋಮೇಟೆಡ್ ಫೇಸಿಗೆ, ಹಾಗೆ ಹೋಗೋದನ್ನು ಚೇಂಜ್ ಮಾಡೋದಕ್ಕೆ ಕೌನ್ಸಿಲಿಂಗ್ ಅಂತ ಹೇಳೋದು. ಆಯುರ್ವೇದದಲ್ಲಿ ಕೂಡ ಸತ್ವಾವಜಯ ಚಿಕಿತ್ಸೆ ಅಂತ ಬಂದಾಗ ನಿಮ್ಮಲ್ಲಿನ ಸತ್ವವನ್ನು ಹೆಚ್ಚಿಸುವಂಥದ್ದು. ಯಾವುದೋ ಒಂದಿಷ್ಟು ದಿನಚರಿಯಲ್ಲಿ ಮಾಡೋ ಮಿಸ್ಟೇಕ್ಗಳಿಂದ, ಆಹಾರದಲ್ಲಿ ಮಾಡೋ ಮಿಸ್ಟೇಕ್ಸಿಂದ, ಅಥವಾ ವಾತಪಿತ್ತ ಕಫದೋಷಗಳಲ್ಲಿ ಆದ ವ್ಯತ್ಯಾಸಗಳು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಈ ರಜೋಗುಣ ತಮೋಗುಣವನ್ನು ಆಟೋಮೇಟೆಡ್ ಫೇಸಲ್ಲಿ ಹಾಕಿಬಿಟ್ಟಿರುತ್ತೆ. ಒಂದೇ ತುಂಬ ಎಗ್ರೆಸಿವ್ ಬಿಹೇವಿಯರ್ ಅಥವಾ ತುಂಬ ಡಿಪ್ರೆಸಿವ್ ಬಿಹೇವಿಯರ್ ಅಲ್ವಾ? ಈ ಮೆಂಟಲ್ ಲೂಸು, ಹುಚ್ಚು, ಏನೇ ಹೇಳಿ, ನಾವೆಲ್ಲರೂ ಒಂದಲ್ಲ ಒಂದು ರೀತಿಲಿ ಹುಚ್ಚರೆ ಅಲ್ವಾ? ಸೊ ಆ ಒಂದು ಸ್ಟೇಜಲ್ಲಿ, ಆ ಸನ್ನಿವೇಶದಲ್ಲಿ ಅವ್ರದ್ದು ಹೇಗಿರುತ್ತೆ, ಅಥವಾ ಆ ರೋಗ ಅಂತ ಬಂದಾಗ ಅವರ ಬಿಹೇವಿಯರ್ ಹೇಗಿರುತ್ತೆ, ಒಂದೇ ರಜೋಗುಣ ಪ್ರಿಡಾಮಿನೆಂಟ್ ಆಗಿ ಅಥವಾ ತಮೋಗುಣ ಪ್ರಿಡಾಮಿನೆಂಟ್ ಆಗಿ, ಎಗ್ರೆಸಿವ್ ಬಿಹೇವಿಯರ್ ಅಥವಾ ಡಿಪ್ರೆಸಿವ್ ಬಿಹೇವಿಯರಲ್ಲಿ ಇರುತ್ತೆ. ಸೊ ಆ ಎಗ್ರೆಸಿವ್ ಬಿಹೇವಿಯರ್ ಇರಲಿ ಅಥವಾ ಡಿಪ್ರೆಸಿವ್ ಬಿಹೇವಿಯರ್ ಇರಲಿ, ಅದೆರಡರಲ್ಲೂ ನಮಗೆ ಸತ್ವಾವಜಯ ಚಿಕಿತ್ಸೆ ತುಂಬ ಹೆಲ್ಪ್ ಮಾಡುತ್ತೆ. ಸತ್ವವನ್ನು ಹೆಚ್ಚಿಸುವಂತಹ ಅಭ್ಯಾಸ ಮಾಡುವಂಥದ್ದು ತುಂಬ ಸಹಾಯ ಮಾಡುತ್ತೆ. ಹಾಗಾಗಿ ಆಯುರ್ವೇದದ ಪರಿಕಲ್ಪನೆ ಅಂತ ಬಂದಾಗ, ಚಿಕಿತ್ಸೆ ಅಂತ ಬಂದಾಗ, ದೈವ ವ್ಯಾಪಾಶ್ರಯ ಚಿಕಿತ್ಸಾ, ಸತ್ವಾವಜಯ ಚಿಕಿತ್ಸಾ, ಜೊತೆಯಲ್ಲಿ ಯುಕ್ತಿ ವ್ಯಾಪಾಶ್ರಯ ಚಿಕಿತ್ಸಾ. ದೈವ ವ್ಯಾಪಾಶ್ರಯ ಚಿಕಿತ್ಸಾ ಅಂತ ಬಂದಾಗ ಪೂಜೆ, ಜಪ, ತಪ, ಮಣಿಧಾರಣ ಇಂಥದ್ದೆಲ್ಲ, ಅಥವಾ ದೇವಸ್ಥಾನಕ್ಕೆ ಹೋಗೋದು, ತೀರ್ಥ ಸ್ನಾನವನ್ನು ಮಾಡೋದು, ಸಂಕಲ್ಪವನ್ನು ಮಾಡಿಕೊಳ್ಳುವಂಥದ್ದು, ಯಜ್ಞವನ್ನು ಮಾಡುವಂಥದ್ದು, ಇದೆಲ್ಲ ಕೂಡ ದೈವ ವ್ಯಾಪಾಶ್ರಯ ಚಿಕಿತ್ಸೆಯಲ್ಲಿ ಬರುತ್ತೆ. ಇದು ಕೂಡ ಅಷ್ಟೇ, ನಿಮ್ಮಲ್ಲಿನ ಸತ್ವವನ್ನು ಹೆಚ್ಚಿಸಿ, ಪಾಸಿಟಿವಿಟಿಯನ್ನು ಹೆಚ್ಚಿಸಿ, ನಿಮಗೆ ನಿಮ್ಮ ಸಂಕಲ್ಪವನ್ನು ಬದಲು ಮಾಡೋಕ್ಕೆ, ಓಕೆ ನಾನು ಈ ಒಂದು ಒಳ್ಳೆಯ ರೀತಿ ನಾನು ಅಂದ್ಕೋಬೇಕು, ಒಳ್ಳೆಯದಾಗತ್ತೆ ಅಂತ ಅಂದ್ಕೋಬೇಕು,
ಅದಕ್ಕೆ ಈ ದೇವರು ನನಗೆ ಸಹಾಯ ಕೊಡ್ತಿದ್ದಾರೆ. ಯಾಕಂದರೆ ಇಲ್ಲಿ ನಿಮ್ಮ ಪ್ರಾಣಮಯ ಕೋಶ ಅಪ್ಲಿಫ್ಟ್ಮೆಂಟ್ ಆಗುತ್ತೆ. ದೈವ ವ್ಯಾಪಾಶ್ರಯ ಚಿಕಿತ್ಸೆಯಲ್ಲಿ ಖುಷಿಯಾಗೋದು ದೇವರಿಗೆ ಅಥವಾ ದೇವರಿಗೋಸ್ಕರ ನೀವು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮೊಳಗಿನ ಎನರ್ಜಿ ಬಾಡಿ ಏನಿದೆ, ಪ್ರಾಣ ಚೈತನ್ಯದ ಕೋಶ, ಪ್ರಾಣಮಯ ಕೋಶ ಏನಿದೆ, ಆ ಪ್ರಾಣಮಯ ಕೋಶದ ಅಪ್ಲಿಫ್ಟ್ಮೆಂಟ್ ಆಗುತ್ತೆ. ಹಾಗೆಯೇ ಸತ್ವಾವಜಯ ಚಿಕಿತ್ಸೆ ಅಂತ ಬಂದಾಗ ಅಲ್ಲಿ ಕೌನ್ಸಿಲಿಂಗ್ ಮಾಡುವಂಥದ್ದು, ಬುದ್ಧಿ ಹೇಳುವಂಥದ್ದು, ತಿಳಿಸಿ ನಿಮಗೆ ಏನಾಗಿದೆ ರೋಗ ಹಾಗೂ ಇದನ್ನ ಟ್ರೀಟ್ ಮಾಡಬಹುದು, ಇದು ಸರಿಯಾಗತ್ತೆ, ನೀವು ಸರಿ ಹೋಗ್ತೀರಾ ಅನ್ನುವಂಥದ್ದು, ಇದರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡುವಂಥದ್ದು ಏನಿದೆ ಅಲ್ವಾ, ಅದು ಸತ್ವಾವಜಯ ಚಿಕಿತ್ಸೆ. ಅದು ಸತ್ವವನ್ನು ಹೆಚ್ಚಿಸುತ್ತೆ, ಜೊತೆಯಲ್ಲಿ ರಜೋಗುಣ ತಮೋಗುಣವನ್ನು ನಿಮ್ಮಿಂದ ಕಿತ್ತು ಹಾಕಲಿಕ್ಕೆ ಸಹಾಯ ಮಾಡುತ್ತೆ. ಇನ್ನು ಬರೋದು ಯುಕ್ತಿ ವ್ಯಾಪಾಶ್ರಯ. ಅಲ್ಲಿ ಈ ಎಲ್ಲ ನಾವು ಕೊಡೋ ಕಷಾಯಗಳು, ಚೂರ್ಣಗಳು, ಮಾತ್ರೆಗಳು, ಲೇಹ್ಯಗಳು, ಚಿಕಿತ್ಸೆಗಳು, ಪಂಚಕರ್ಮ ಎಲ್ಲ ಬರೋದು ಯುಕ್ತಿ ವ್ಯಾಪಾಶ್ರಯದಲ್ಲಿ. ಸೊ ಕೇವಲ ನಾವು ಮಾತ್ರೆ ಒಂದರಿಂದಾನೇ, ಕೇವಲ ಪಂಚಕರ್ಮದಿಂದ, ಕೇವಲ ಒಂದು ಔಷಧಿ ತಿನ್ನೋದ್ರಿಂದ ನಿಮಗೆಲ್ಲ ಗುಣ ಆಗುತ್ತೆ ಅಂತ ನೀವು ಅಂದ್ಕೊಂಡ್ರೆ ಅದು ಕೇವಲ ನಿಮ್ಮ ಕಂಪ್ಲೀಟ್ ರಿಕವರಿಯ 1/3 ಭಾಗ ಮಾತ್ರ. ನಿಮಗೆ ಕಂಪ್ಲೀಟಾದ ಹೀಲಿಂಗ್ ಆಗಬೇಕು, ಲೈಫ್ ಟೈಮ್ ಹೀಲಿಂಗ್ ನಿಮಗೆ ಸಿಗಬೇಕಂತಂದರೆ ಆ ಒಂದು ಔಷಧಿ, ಕಷಾಯ, ಚಿಕಿತ್ಸೆಯ ಜೊತೆಯಲ್ಲಿ ಸತ್ವಾವಜಯ, ಸತ್ವವನ್ನು ಹೆಚ್ಚಿಸುವಂಥದ್ದು ಹಾಗೂ ದೈವ ವ್ಯಾಪಾಶ್ರಯ, ಈ ಮೂರೂ ಸೇರಿದಾಗ ಅದೊಂಥರ ಔಟ್ ಆಫ್ ಔಟ್ ಅಂತ ಹೇಳ್ಬೋದು. ಆಗ ಮಾತ್ರ ಅದು ಸಂಪೂರ್ಣ ಅಂತ ನಾವು ಹೇಳ್ಬೋದು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ನಾವು ಹೇಗಾಗ್ಬಿಟ್ಟಿದ್ದೀವಿ ಅಂತಂದರೆ, ಈ ಆಚರಣೆಗಳು ಎಲ್ಲ ಕೇವಲ ನಮ್ಮ ಶೋ ಆಫಿಗೆ ಮಾತ್ರ ಸೀಮಿತ ಆಗಿಬಿಟ್ಟು ನಿಜವಾದ ಅರ್ಥ, ಅದರ ಮೌಲ್ಯ ಕಳ್ಕೊಂಡ್ಬಿಟ್ಟಿದ್ದೀವಿ. ಸಂಕಷ್ಟಹರ ಚತುರ್ಥಿ ದಿನ ದೇವಸ್ಥಾನಕ್ಕೆ ಹೋಗಿ ಹಣ್ಕಾಯಿ ಮಾಡಿಸ್ಕೊಂಡು ಬರೋದು ಒಂದು ಪ್ರೆಸ್ಟೀಜ್ ವಿಷಯನೇ ಆಗಿಬಿಟ್ಟಿದೆ ಹೊರತಾಗಿ, ಆವತ್ತಿನ ದಿನ ನೀಟಾಗಿ ಜುಮ್ ಅಂತ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗೋದು, ಆ ದೇವಸ್ಥಾನದಲ್ಲಿ ಸಿಕ್ಕವ್ರ ಜೊತೆ ಗಾಸಿಪ್ ಮಾಡೋದು ಕೂಡ ಒಂದು ಪ್ರೆಸ್ಟೀಜ್ ವಿಷಯ ಆಗಿಬಿಟ್ಟಿದೆ. ನಾನು ಪ್ರತಿ ಸಂಕಷ್ಟಹರ ಚತುರ್ಥಿಗೆ ಹೋಗ್ತೀನಿ, ಈ ಥರ ಮಾಡ್ತೀನಿ, ಇಷ್ಟು ಪೂಜೆ ಕೊಡ್ತೀನಿ, ಇಷ್ಟು ಕಾಣಿಕೆ ಹಾಕ್ತೀನಿ, ಇಷ್ಟು ಸೇವೆ ಮಾಡ್ತೀನಿ, ಇದೂ ಒಂದು ಶೋ ಆಫ್ ಆಗಿಬಿಟ್ಟಿದೆ ಹೊರತಾಗಿ ಅದರ ಹಿಂದಿನ ಮೂಲ ಕಾರಣ, ಯಾಕೆ ಇದನ್ನ ಮಾಡ್ಕೋಬೇಕು, ನಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ಪುನಃ ರೀರೈಟ್ ನಾವು ಮಾಡ್ಕೊಳ್ತಾ ಇದ್ದೀವಿ, ಅದಕ್ಕೋಸ್ಕರ ಮಾಡ್ತಿದ್ದೀವಿ ಅನ್ನೋ ಜ್ಞಾನ ಇಲ್ಲ. ಯಾಕಂದರೆ ಸಬ್ಕಾನ್ಷಿಯಸ್ ಮೈಂಡನ್ನು ರೀರೈಟ್ ಮಾಡೋದಂದರೆ ಮತ್ತೆ ಪುನಃ ನಿಮ್ಮ ಜ್ಞಾನಮಯ ಕೋಶಕ್ಕೆ ಪುಷ್ಟಿಯನ್ನು ಕೊಡುವಂಥದ್ದು. ಯಾವಾಗ ನಿಮ್ಮ ಜ್ಞಾನಮಯ ಕೋಶಕ್ಕೆ ಪುಷ್ಟಿಯನ್ನು ಕೊಡ್ತೀರಿ, ಆಗ ಮನೋಮಯ ಕೋಶಕ್ಕೆ ಸ್ಥಿರತೆ ಸಿಗತ್ತೆ. ನಾನು ಯಾವತ್ತೇ ಹೇಳಿದಂತೆ ಪಂಚಕೋಶಗಳಲ್ಲಿ ಈಗ ಹೊರಗಡೆ ನನ್ನ ದೇಹ ಏನು ಕಾಣಿಸ್ತಾ ಇದೆ, ಇದು ಅನ್ನಮಯ ಕೋಶ. ಇದರೊಳಗಡೆ ಪ್ರಾಣ ಚೈತನ್ಯದ ಹರಿವೇನಿದೆ ಅದು ಪ್ರಾಣಮಯ ಕೋಶ. ಅದರೊಳಗಡೆ ಇರುವಂಥದ್ದು ಮನೋಮಯ ಕೋಶ, ಅದರೊಳಗಡೆ ಇರುವಂಥದ್ದು ಜ್ಞಾನಮಯ, ಅದರೊಳಗೆ ಆನಂದ ಇರುವಂಥದ್ದು. ಸೊ ನಿಮ್ಮ ಜ್ಞಾನಮಯ ಕೋಶಕ್ಕೆ ಪುಷ್ಟಿಯನ್ನು ಕೊಡುತ್ತೆ. ಜ್ಞಾನಮಯ ಕೋಶಕ್ಕೆ ಪುಷ್ಟಿ ಕೊಟ್ಟಾಗ ಮನಸ್ಸಿಗೆ ತಾನಾಗಿ ತಾನು ಸ್ಥಿರತೆ ಸಿಗುತ್ತೆ. ಹಾಗಾಗಿ ನಿಮ್ಮ ಯಾವುದೇ ಆಚರಣೆಗಳಿರಲಿ, ಸಂಕಷ್ಟಹರ ಚತುರ್ಥಿ ಆಚರಣೆ ಹೇಗೆ ಮಾಡ್ತೀರಾ ಅನ್ನೋದು, ಇವತ್ತು ಇಷ್ಟು ಪ್ರದಕ್ಷಿಣೆ ಹಾಕಿ, ಇಷ್ಟು ಜಪ ಮಾಡಿ, ಹೀಗೇ ಮಾಡಿ ಅನ್ನೋದು ನಿಮ್ಮ ಆಚರಣೆಗೆ, ನಿಮ್ಮ ಊರಿಗೆ, ನಿಮ್ಮ ಪ್ರಾಕ್ಟೀಸಿಗೆ ಬಿಟ್ಟಿದ್ದು. ಬಟ್ ಏನೇ ಆಚರಣೆ ಮಾಡಿದ್ರೂ ಆ ಆಚರಣೆ ಮಾಡುವಾಗ ಮೈಂಡ್ಸೆಟ್ ಹೆಂಗಿದೆ ಅದನ್ನು ಈಗ ಹೇಳ್ತಾ ಇದ್ದೀನಿ ನಾನು. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿದ್ದ ಎಲ್ಲ ನೆಗೆಟಿವಿಟಿ ಇವತ್ತು ಉಲ್ಟಾ ಆಗಬೇಕು. ಸೊ ಇವತ್ತು ಕೂತ್ಕೊಂಡು ನಿಮ್ಮ ತಲೆಯಲ್ಲಿ ಏನೇನು ಭಯ ಇದೆಯಲ್ಲ ಅದನ್ನೆಲ್ಲ ಉಲ್ಟಾ ಬರೀರಿ. ಉದಾಹರಣೆಗೆ ಲೆಟ್ಸೈ, ಕೂದಲೆಲ್ಲ ಬೇಗ ಬೆಳ್ಳಗಾಗ್ತಿದೆ, ತುಂಬ ಸಿಲ್ಲಿ ವಿಷಯ, ಬಟ್ ಸ್ಟಿಲ್ ತುಂಬ ಜನರಿಗೆ ತಲೆ ಕೆಡಿಸಿರೋ ವಿಷಯ. ಓಕೆ, ಸೊ ಕೂದಲೆಲ್ಲ ಬೆಳ್ಳಗಾಗೋಗ್ತಿದೆ, ಇನ್ನೂ ಚಿಕ್ಕ ವಯಸ್ಸು, ಏನು ಆ ಭಯ ನಿಮ್ಮ ತಲೆಯಲ್ಲಿದ್ದಾಗ ಏನು ಬರೀರಿ, ನನ್ನ ವೃದ್ಧಾಪ್ಯವನ್ನು ನಾನು ಮುಂದೂಡಬಲ್ಲೆ ಅಂತ ಬರೀರಿ. ಇಲ್ಲ, ನಾನು ಚಿರ ಯೌವನವನ್ನು ಪಡೆಯಬಲ್ಲೆ ಬರೀರಿ, ಬರೆಯೋಕ್ಕೇನು ಅಲ್ವಾ. ಅಥವಾ ತುಂಬ ಗಂಟು ನೋವಿದೆ, ಮಂಡಿ ನೋವಿದೆ, ಇದು ನಾಳೆ ಹಾಗಿದ್ರೆ ಆಪ್ರೇಷನ್ನೇ ಮಾಡಿಸ್ಬೇಕಾಗತ್ತೇನೋ, ಇದು ಹಾಗೆ ಗುಣನೇ ಆಗಲ್ವೇನೋ ಅಂತ ಅನ್ನಿಸ್ತಿದೆಯಾ. ನಾನು ಆರೋಗ್ಯಯುತವಾದ ಮಂಡಿಯನ್ನು ಹೊಂದಿದ್ದೇನೆ, ಕಾಲು ನೋವು ಇಲ್ಲದೆ ನಾನು ಬದುಕಬಲ್ಲೆ, ಕಾಲು ಸಂಪೂರ್ಣವಾಗಿ ಆರೋಗ್ಯಯುತವಾಗಿದೆ,
ನಾನು ಯಾವುದೇ ನೋವಿಲ್ಲದೆ ನಡೆದಾಡಬಲ್ಲೆ. ಹೀಗೆ ನಿಮ್ಮ ಭಯ ಏನಿದೆ ಆ ಭಯದ ವಿರುದ್ಧವಾದದನ್ನು ಬರೀರಿ ಕೂತ್ಕೊಂಡು. ಯಾವುದೇ ಭಯ ಇರ್ಬೋದು, ಮಾನಸಿಕವಾದ ಭಯ ಇರ್ಬೋದು, ಸಂಬಂಧಗಳಲ್ಲಿನ ಭಯ ಆಗಿರ್ಬೋದು, ಆರೋಗ್ಯದ ಬಗ್ಗೆ ಇರೋ ಭಯ ಆಗಿರ್ಬೋದು, ಹೊಟ್ಟೆ ನೋವು ಬರ್ತಿದೆ, ತುಂಬ ಸಮಯದಿಂದ ಹೊಟ್ಟೆ ನೋವು ಬರ್ತಿದೆ, ಕ್ಯಾನ್ಸರ್ ಇರ್ಬೋದು ಅಂತ ಭಯ ಇದ್ದರೆ, ನನಗಿರೋ ಹೊಟ್ಟೆ ನೋವು ಇಲ್ಲ ಇನ್ನು, ಅಥವಾ ನಾನು ಸಂಪೂರ್ಣವಾಗಿ ನೋವಿಲ್ಲದ ಸ್ಥಿತಿ ತಲುಪ್ತಾ ಇದ್ದೀನಿ, ಹುಷಾರಾಗ್ತೀನಿ ಅಂತ ನಿಮ್ಮ ತಲೆಯಲ್ಲಿ ಏನು ಭಯ ಇದೆಯೋ ಅದರ ಉಲ್ಟಾ ಬರೀರಿ. ಆ ಬರೆಯೋದು ಕೂಡ ಒಂದು ಹ್ಯಾಬಿಟ್. ಅದೇನೋ ನಿಮ್ಮ ಚಟುವಟಿಕೆ ತುಂಬ ಚೆನ್ನಾಗಿ ಯಾರ್ಯಾರು ಮಾಡಿದ್ರಿ ಕೈ ಎತ್ತಿ ನೋಡೋಣ. ಕೆಲವ್ರು ಮಾಡ್ತಿದ್ದೀರಾ, ಕೆಲವ್ರು ಮಾಡ್ತಾ ಇಲ್ಲ. ಸೊ ಇಲ್ಲಿ ಕೊಟ್ಟಂಥ ಆ್ಯಕ್ಟಿವಿಟಿಯನ್ನು ಎವ್ರಿಡೇ ನೀವು ಮಾಡ್ತಾ ಬಂದರೆ, ಒಂದೊಂದನ್ನೇ ಅಥವಾ ಜರ್ನಲಿಂಗ್ ಮಾಡ್ತಾ ಬನ್ನಿ, ಏನೇನು ಮಾಡಿದ್ರಿ ಅಂತ ನಿಮಗೆ ನೆನಪಿರಲ್ಲ ಕೊನೆಯಲ್ಲಿ. ಸೊ ಈ 21 ದಿನಗಳಲ್ಲಿ ಏನೇನಾಯಿತು, ಒಂದೊಂದು ದಿನದ ಆ್ಯಕ್ಟಿವಿಟಿ ನಿಮ್ಗೆ ಏನೇನು ಅನುಭವ ಕೊಡ್ತು ಅನ್ನೋದನ್ನು ಒಂದು ಕಡೆ ಬರೆದಿಡ್ತಾ ಬನ್ನಿ, ನೋಟ್ಸ್ ಮಾಡಿ. ಇನ್ನು ಯಾವಾಗಲೂ ನಿಮ್ಗೆ ಅದನ್ನ ನೋಡಿದಾಗ ಪುನಃ ಈ 21 ದಿನಗಳು ಕಣ್ಣೆದುರು ಬರುತ್ತೆ. ಇಲ್ಲ ಅಂತಂದರೆ ಮರ್ತೋಗ್ಬಿಟ್ಟಿರುತ್ತೆ. ಏನೇನೋ ಮಾಡಿಸಿದ್ರು, ತುಂಬ ಚೆನ್ನಾಗಿತ್ತು, ತುಂಬ ಖುಷಿಪಟ್ಟಿದ್ದೆ, ಏನಿತ್ತು ಅಂತ ಎಕ್ಸಾಕ್ಟ್ಲಿ ಇವಾಗ ನೆನಪಿಲ್ಲ ಅನ್ನೋ ಹಂಗೆ ಆಗಿಬಿಡುತ್ತೆ. ಬರಿಬೇಕು. ಬರೆದಾಗ ಅದು ನಿಮ್ಮ ಜ್ಞಾನಮಯ ಕೋಶಕ್ಕೆ ತಲುಪುತ್ತೆ. ಅದಕ್ಕೆ ನೋಡಿ ಮಕ್ಕಳಿಗೆ ಬರೆದು ರೂಢಿ ಮಾಡು, ಬರೆದು ರೂಢಿ ಮಾಡು, ಬರೆದು ರೂಢಿ ಮಾಡು ಅಂತ ಹೇಳ್ತಿದ್ರು. ಯಾಕಂತಂದರೆ ನೀವು ಬರೆದಾಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದು ಪಡಿಯಚ್ಚು ಹಾಕಿದ ಹಾಗೆ ಉಳಿಯತ್ತೆ ಅಂತ. ಸೊ ಯಾವುದೇ ನೆಗೆಟಿವಿಟಿ ಬಂದರೂ ಅದರ ಅಪೋಸಿಟನ್ನು ಬರೀರಿ. ಅಪೋಸಿಟನ್ನು ಬರೆದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಪಾಸಿಟಿವಿಟಿಯನ್ನು ಅಪ್ಲಿಫ್ಟ್ ಮಾಡ್ತಾ ಬನ್ನಿ. ಆಗ ಆಚರಣೆ ನಿಮ್ಮ ವೈಯಕ್ತಿಕವಾದಂತಹ ಒಂದು ಸಂಪ್ರದಾಯ. ಆದರೆ ಯಾವ ರೀತಿಯಲ್ಲಿ ಆಚರಣೆ ಮಾಡಿದ್ರೂ ಮೈಂಡ್ಸೆಟ್ ಏನಿದೆ ಅದು ಇಂಪಾರ್ಟೆಂಟ್. ಸೊ ಈ ಮೈಂಡ್ಸೆಟ್ಟಿಂದ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ರೀರೈಟ್ ಮಾಡೋದಕ್ಕೆ ಅಂತ ನೀವು ಆಚರಣೆ ಮಾಡಿದರೆ, ನಿಮ್ಮಲ್ಲೆಲ್ಲ ನೆಗೆಟಿವಿಟಿ ಏನೇ ಆಚರಣೆ ನಿಮ್ಮದಿರಲಿ, ಬಟ್ ಈ ನೆಗೆಟಿವಿಟಿಯನ್ನು ರೀರೈಟ್ ಮಾಡೋದಕ್ಕೆ ನಾನು ಈ ಆಚರಣೆ ಮಾಡ್ತಿದ್ದೀನಿ ಅನ್ನೋದು ನಿಮ್ಗೆ ಅರ್ಥ ಆದರೆ, ಆಗ ಆ ದೈವ ವ್ಯಾಪಾಶ್ರಯ ಚಿಕಿತ್ಸೆ, ಸತ್ವಾವಚಯ ಚಿಕಿತ್ಸೆ, ಇದರ ಜೊತೆಯಲ್ಲಿ ನೀವೇನು ಔಷಧಿಯ ಸಹಾಯವನ್ನು ತಗೊಳ್ತಾ ಇದ್ದೀರಾ, ಅದು ಮೂರೂ ಸೇರಿ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಗೊತ್ತಾಯ್ತಾ?